ಹಾಯ್ ಎವ್ರಿವನ್, ನಾನು ನಿಮ್ಮ ನಕ್ಷತ್ರ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು ನಾನು ತುಂಬ ಡೇಸಿಂದ ನಾವು ಪ್ಲಾನ್ ಮಾಡಿದಂತಹ ಟ್ರಿಪ್ ಇವತ್ತು ಸಕ್ಸಸ್ಫುಲ್ ಆಗಿದೆ. ಸೊ ನಾನು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಇವತ್ತು ಕೂರ್ಗಿಗೆ ಟ್ರಿಪ್ ಹೋಗ್ತಾ ಇದೀವಿ. ಆಲ್ರೆಡಿ ಲೇಟ್ ಆಗಿದೆ, ಡ್ರೈವರ್ ಬಂದು ಕಾಯ್ತಾ ಇದ್ದಾರೆ. ಆಲ್ರೆಡಿ ನನ್ನ ಲಗೇಜ್ ಕೂಡ ಪ್ಯಾಕ್ ಆಗಿದೆ. ತುಂಬ ಜನ ಈ ಬ್ಯಾಗ್ ಬಗ್ಗೆ DM ಮಾಡ್ತಾ ಇದ್ರಿ. ಇದು ನಾನು ಕಸ್ಟಮೈಸ್ ಮಾಡಿಸಿರೋ ಬ್ಯಾಗ್ ನಕ್ಷತ್ರ ಅಂತ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಹೇಳಿ, ನಾನು ಲಿಂಕಲ್ಲಿ ಕಳಿಸ್ಕೊಡ್ತೀನಿ. ಆ್ಯಂಡ್ ತುಂಬ ದಿನಗಳಿಂದ ನಾವು ಪ್ಲಾನ್ ಮಾಡ್ತಿದ್ವಿ, ವರ್ಕ್ ಆಗ್ತಿರಲಿಲ್ಲ. ಇವತ್ತು ಅವಳನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಕೇಳಿಕೊಂಡು ಇವತ್ತು ನಾವು ಪ್ಲಾನ್ ಮಾಡಿ ಅವಳಿಗೆ ಆಫೀಸ್ ಲೀವ್ ಹಾಕಿಸಿ ಹೋಗ್ತಾ ಇದ್ದೀವಿ ಟ್ರಿಪ್ಪಿಗೆ. ಇವತ್ತಿನ ವ್ಲಾಗಲ್ಲಿ ನಾವು ಹೇಗೆ ಜರ್ನಿ ಮಾಡ್ತೀವಿ, ಯಾವ ರೆಸಾರ್ಟ್ ಹೋಗ್ತಾ ಇದ್ದೀವಿ ಅಂತ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಪ್ಲೀಸ್ ವಾಚ್. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಬರೀ 3 days ಟ್ರಿಪ್. ನಾನು ಪ್ಯಾಕ್ ಮಾಡಿ ನೋಡಿದ್ರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋಲ್ಲ ಅನ್ಕೋತಾರೆ ನಾನು ಊರು ಬಿಟ್ಟೆ ಹೋಗ್ತಾ ಇದ್ದೀನಿ ಅಂತ. ಅಷ್ಟು ಡ್ರೆಸ್ಸಲ್ಲಿ ಇಟ್ಕೊತೀನಿ, ಬಟ್ ಯಾವ್ದು ಹಾಕೋತೀನಿ ಯಾವ್ದು ಬಿಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಇದನ್ನು ತಗೊಂಡು ಹೋಗ್ತಾರೆ. ದಿಸ್ ಇಸ್ ಗಾರ್ಬೇಜ್ ಕವರ್. ಕೆಳಗಡೆ ಎಸಿಬೇಕು. You will be fucking always late. See, I said you na, she will show Ugra Avatara. It's okay, now though you take. I bought all your stuff. ಯಾವಾಗಲೂ ಇವಳ ಲಗೇಜ್ ಇಲ್ಲ, ನಮ್ಮನೇಲೇ ಇರುತ್ತೆ. Now where? It's okay, yaar. Call the driver. He's already waiting. Come. We will. We already started our trip journey and ಇವಳಂತೂ ಆಲ್ರೆಡಿ ಹೇಳ್ತಾ ಇದ್ದಾಳೆ, ಎಷ್ಟು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ಯಾ, ಹೋಗ್ತಾ ಇರೋದು 3 ದಿನ ಟ್ರಿಪ್ಪು, ನಿನ್ಗೆ ಎಷ್ಟು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ಯಾ ಅಂತ. ನಾನು ನೋಡಿದ್ರೆ ಬರೋದೆಲ್ಲ ವೀಡಿಯೋ ಮಾಡೋಣ, ರೀಲ್ಸ್ ಮಾಡೋಣ ಅಂತ ಬರೋದೆಲ್ಲ ತುಂಬ್ಕೊಂಡಿದ್ದೀನಿ. ಅಲ್ಲಿ ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ತುಂಬ ಎಂಜಾಯ್ ಮಾಡಬೇಕು. ಏನಂತೀಯ? ಓಕೆನಾ? ನಾನು ಓಕೆ, ಬಟ್ ನೀನೇ ಇಲ್ಲ. ಅವಳು ಕನ್ನಡ, ಆ್ಯಕ್ಚುಲಿ ಅವಳು ನಾನ್ ಕನ್ನಡಿಗ, ಬಟ್ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ನೀವು ಅವಳು ಕನ್ನಡ ಕೇಳಿದ್ರೆ ತುಂಬ ಶಾಕ್ ಆಗುತ್ತೆ. ಇಲ್ಲ ನಾನು ಕನ್ನಡನೂ ಚೆನ್ನಾಗಿರುತ್ತೆ, ಸುಳ್ಳು ಹೇಳ್ತಾಳೆ. ಸೊ ಅವರ್ ಟ್ರಿಪ್ ಜರ್ನಿ ಸ್ಟಾರ್ಟೆಡ್ ಟು ಬಿಗಿನ್. ಮಾರ್ನಿಂಗಿಂದ ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ದಿಲ್ಲ. ಸೊ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಅಂದರೆ ಬ್ರಂಚ್. ನಾವು ಮಧ್ಯದಲ್ಲಿ ಕಾರ್ ನಿಲ್ಲಿಸಿ ಇವಾಗ ಒಂದು ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ಮೇಡಮ್ ಜಾಸ್ತಿ ಡಯಟ್ ಫುಡ್ ಆರ್ಡರ್ ಮಾಡಿದ್ದಾರೆ ಜಿಮ್ಮಿಗೆ ಹೋಗೋದ್ರಿಂದ. ಫೋಟೋ ಸೆಷನ್ ಕೂಡ ಮುಗಿತು. ಈಗ ನಾವು ನಮ್ಮ ಬ್ರಂಚ್ ಸ್ಟಾರ್ಟ್ ತಿಂದು ಮತ್ತು ನಾವು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಊಟನ ಜ್ಯೂಸ್ ಇಲ್ಲದೆ ಕಂಪ್ಲೀಟ್ ಮಾಡೋದೇ ಇಲ್ಲ, ಯಾಕಂದರೆ ಜ್ಯೂಸ್ ಇಸ್ ವೆರಿ ಹೆಲ್ತಿ ಫಾರ್ ಯೋರ್ ಬಾಡಿ. ಇವತ್ತು ಆರೆಂಜ್ ಜ್ಯೂಸ್ ಕುಡಿತಾ ಇದ್ದೀನಿ, ಯಾಕಂದರೆ ಲಾಸ್ಟ್ ವೀಕ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅದರಿಂದ ಪಿಂಪಲ್ಸ್ ಕಮ್ಮಿ ಆಗುತ್ತೆ ಅಂತ. ಸೊ ಐ ಆಮ್ ಗಿವಿಂಗ್ ಟ್ರೈ ಫಾರ್ ಆರೆಂಜ್ ಜ್ಯೂಸ್. ನಾವು ರೀಚ್ ಆಗೋಕ್ಕೆ 1 hour ಇದೆ. ಆ್ಯಕ್ಚುಲಿ ಇವಾಗ ನಾವು ಇರೋ ರೆಸಾರ್ಟ್ ಈ ಥರ ಇದೆ. ಜಸ್ಟ್ ಈಗ ನಾವು ಚೆಕ್ ಇನ್ ಆದ್ವಿ. ಆ್ಯಂಡ್ ಸಿ, ದಿಸ್ ಇಸ್ ದ ರೆಸಾರ್ಟ್. ಆ್ಯಕ್ಚುಲಿ ಇವಾಗ ನಾನು ಸ್ಟೇ ಆಗಿರೋ ರೆಸಾರ್ಟ್ ಬಂದು ಪರ್ಪಲ್ ಪಾಮ್ಸ್ ಅಂತ. ಸೊ ದಿಸ್ ಇಸ್ ದ ರೆಸಾರ್ಟ್ ಹೇಗಿದೆ ಅಂತ ನೋಡಿ. Staying tonight and this is how it looks. ಇದು ನಮ್ಮ ಸಾಕಿರುವಂಥ 3 ನಾರ್ಮಲಿ ನನಗಿದೆ ನೋಡಿ. ಇಲ್ಲೇ ಬಿಟ್ಟು ಹೋಗಿದ್ದೆ ಲಾಸ್ಟ್ ಟೈಮ್ ಬಂದಾಗ, ಇವಾಗ ಕರ್ಕೊಂಡು ಹೋಗ್ತೀವಿ. This is the place where we are staying now. Actually, ನನಗೆ ಇಲ್ಲಿರೋ
ಟ್ರೀಸ್ ಮತ್ತು ಗಿಡಗಳೆಲ್ಲ ತುಂಬ ಇಷ್ಟ ಆಯಿತು. ತುಂಬ ಫ್ರೆಶ್ ಅಂದರೆ ಫ್ರೆಶ್ ಅನ್ನಿಸ್ತಾ ಇದೆ ನೋಡಿ, ಚೆನ್ನಾಗಿದೆ ಅಲ್ಲ. ಆ್ಯಂಡ್ ದಟ್ಸ್ ಅವರ್ ರೂಮ್. ನೋಡಿ ಆಲ್ರೆಡಿ ಬಂದಿದ ತಕ್ಷಣ ಎಣ್ಣೆ ಹೊಡಿಬೇಕು ಅಂತ ಹೇಳಿ ಡ್ರಿಂಕ್ಸ್ ಆರ್ಡರ್ ಮಾಡ್ತಿದ್ದಾಳೆ. Okay, sure. You can make that one. So bad. This is the resort where we are staying for 3 days. ನೋಡಿದ್ದು ಇವತ್ತು ಮಧ್ಯಾಹ್ನ ರೀಚ್ ಆಗಿ ಏನಾದರೂ ಮಾಡೋಣ ಅಂತ. ಇವತ್ತು ತುಂಬ ಲೇಟಾಗಿ ರೀಚ್ ಆದ್ವಿ. ಇವತ್ತು ಏನು ಮಾಡಬೇಕಂತ ಗೊತ್ತಿಲ್ಲ. ಆಲ್ರೆಡಿ ಇಬ್ರು ಸುಸ್ತಾಗಿದ್ದೀವಿ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ, ಅಲ್ಲ ಇವತ್ತು ಫುಲ್ ನಿದ್ದೆ ಮಾಡಿ ನಾಳೆ ಬೆಳಗ್ಗೆ ಏನಾದರೂ ಹೊರಗಡೆ ಎಲಿಫೆಂಟ್ ಕ್ಯಾಂಪ್ ಮತ್ತು ವಾಟ್ ಯು ಸೆ Lot of places are there. Coffee, estate. ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನಾಳೆ ಎಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇವತ್ತಿನ ವ್ಲಾಗಿಗೆ ಬಾಯ್ ಅಂಡ್ ಲವ್ ಯು ಸೋ ಮಚ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬರ್.